PSL ಕಬ್ಬಿನ ಮೋಸದ ರೈತರಿಗೆ ನ್ಯಾಯ ಸಿಗಲೇಬೇಕು. ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿಯ 13 ಗ್ರಾಮಗಳ ರೈತ ಭೂಮಿಯನ್ನ KIADB ವಶಪಡಿಸಿಕೊಳ್ಳುವುದರ ಪರ ಮತ್ತು ವಿರೋಧ ರೈತರ 2 ಬಣಗಳು ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಮುಂದೆ ಅನಿರ್ದಿಷ್ಟ ಧರಣಿ ನಡೆಸುತ್ತಿದ್ದು, ಇಂದು ಭೂ ಸ್ವಾಧೀನದ ಪರ ಇದ್ದ ರೈತ ಬಣ ಹೋರಾಟ ಅಂತ್ಯಗೊಳಿಸಿದೆ. ರೈತರ ಬೇಡಿಕೆಗಳನ್ನು ಸರ್ಕಾರ ಈಡೇರಿಸಿದ ಕಾರಣ ತಮ್ಮ ಹೋರಾಟವನ್ನು ತಾತ್ಕಾಲಿಕವಾಗಿ ನಿಲ್ಲಿಸುತ್ತಿರುವುದಾಗಿ ಭೂ ಸ್ವಾಧೀನ ಪರ ಇದ್ದ ರೈತ ಬಣದ ಮುಖಂಡರು ತಿಳಿಸಿದ್ದಾರೆ. ಆದರೆ ಭೂ ಸ್ವಾಧೀನ ಪ್ರಕ್ರಿಯೆ ಕೈಬಿಡುವಂತೆ ಆಗ್ರಹಿಸಿ ನಡೆಸುತ್ತಿರುವ ಹೋರಾಟ ಮುಂದುವರೆದಿದ್ದು, ಈ ಬಣದ ಹೋರಾಟ ತೀವ್ರಗೊಳಿಸುವ ಕುರಿತು ಈಗಾಗಲೇ ಚರ್ಚೆಗಳು ನಡೆಯುತ್ತಿವೆ. ಜಂಗಮಕೋಟೆ ಹೋಬಳಿಯ ರೈತರ ಭೂಮಿ ವಶಪಡಿಸಿಕೊಳ್ಳುವ ಕುರಿತು ರೈತರಲ್ಲಿಯೇ ಪರ ಮತ್ತು ವಿರೋಧ ಇದ್ದು, ಭೂ ಸ್ವಾಧೀನ ವಿರೋಧಿಸುತ್ತಿರುವ ರೈತ ಬಣಕ್ಕೆ ಶಿಡ್ಲಘಟ್ಟ ಉಚ್ಚಾಟಿತ ಕಾಂಗ್ರೆಸ್ ಮುಖಂಡ ರಾಜೀಗೌಡರ ಬೆಂಬಲದಿಂದ ನಡೆಸಲಾಗುತ್ತಿದೆ ಎಂದು ಆರೋಪಿಸಿದರೆ, ಭೂ ಸ್ವಾಧೀನ ಪರ ಇರುವ ರೈತ ಬಣವನ್ನ ಮಾಜಿ ಸಚಿವ ಡಾಕ್ಟರ್ MC ಸುಧಾಕರ್ ಬೆಂಬಲವಿದೆ ಎಂಬ ಆರೋಪಗಳು ರೈತ ಬಣಗಳಿಂದಲೇ ಕೇಳಿಬಂದಿತ್ತು. ಒಟ್ಟಿನಲ್ಲಿ ಸರ್ಕಾರಕ್ಕೆ ಭೂಮಿ ನೀಡಲು ರೈತರ ನಡುವೆಯೇ ಬಿರುಕು ತರುವಲ್ಲಿ ಸರ್ಕಾರಗಳು ಯಶಸ್ವಿಯಾಗಿದ್ದು, ರೈತ ಬಣಗಳ ಹೋರಾಟಗಳ ನಡುವೆ ನಿಜವಾಗಿಯೂ ಜಮೀನು ಕಳೆದುಕೊಳ್ಳುವ ರೈತರ ಧ್ವನಿ ಹೊರಬಾರದ ಸ್ಥಿತಿ ನಿರ್ಮಾಣವಾಗಿತ್ತು. ಇದೀಗ ಭೂ ಸ್ವಾಧೀನ ಪರ ಇದ್ದ ಹೋರಾಟ ಅಂತ್ಯವಾಗಿದ್ದು, ಭೂ ಸ್ವಾಧೀನ ವಿರೋಧಿ ಹೋರಾಟ ಮುಂದುವರಿಯಲಿದೆ. ಈ ಹೋರಾಟ ಎಲ್ಲಿಗೆ ಮುಟ್ಟಲಿದೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಎಲ್ರಿಗೂ ಜಿಲ್ಲೆಯ ಜನತೆಗೆ ನಮಸ್ಕಾರ. ಜಮಕೋಟೆ ಹೋಬಳಿ 13 ರೈತಪರ ಹೋರಾಟ ಸಮಿತಿಗೆ ನಾವು ಬೆಂಬಲವನ್ನು ಕೊಟ್ಟು ಇವತ್ತು ಇಲ್ಲಿ ಭಾಗವಹಿಸಿದ್ವಿ. 135 ದಿನಗಳ ಹೋರಾಟದಲ್ಲಿ ನಾವು ಮೊದಲನೇ ಬೇಡಿಕೆ ಫಲವತ್ತಾದ ಕೃಷಿಗೆ ಯೋಗ್ಯವಾದ ನೀರಾವರಿ ಪ್ರದೇಶವನ್ನು ಕೈಬಿಡಬೇಕು ಮತ್ತು ಒಳ್ಳೆಯ ದರವನ್ನು ನೀಡಬೇಕು. PSL ಕಂಪನಿಯಿಂದ ಮೋಸ ರೈತ ನ್ಯಾಯ ಸಿಗಬೇಕು ಅಂತೇಳಿ ಹೋರಾಟವನ್ನು ನಂಬಿಕೊಂಡಿದ್ದೀವಿ. ಈ ಹೋರಾಟದಲ್ಲಿ ಸರ್ಕಾರ KIADB ಎಲ್ಲ ಕಾನೂನು ಪ್ರಕ್ರಿಯೆಗಳನ್ನು ಮುಕ್ತಾಯಗೊಳಿಸಿ ಇವತ್ತು ಅಂತಿಮ ಘಟ್ಟವಾಗಿ ಭೂ ಪರಿಹಾರ ಚೆಕ್ಗಳನ್ನು ಕೊಟ್ಟಿರೋ ಕಾರಣ ನಾವು ಇವತ್ತು ತಾತ್ಕಾಲಿಕವಾಗಿ ಹೋರಾಟವನ್ನು ಕೈಬಿಡ್ತಾ ಇದ್ದೀವಿ. ಆದರೆ ನಮ್ಮ ಹೋರಾಟ ನಿಲ್ಲೋದಿಲ್ಲ. ಇವತ್ತು ಪ್ರತಿ ಎಕರೆಗೆ 3 ಕೋಟಿ ಕೊಡಲೇಬೇಕು, PSL ಕಂಪನಿಯಿಂದ ಮೋಸ ರೈತರಿಗೆ ನ್ಯಾಯ ಸಿಗಲೇಬೇಕು ಅಂತೇಳಿ ಒಂದು ಮನವಿಯನ್ನು ಮಾನ್ಯ ಸರ್ಕಾರದ ಗಮನಕ್ಕೆ ತರುತ್ತಾ ಎಚ್ಚರಿಕೆಯನ್ನು ಕೊಡುತ್ತಾ ಈ ಪ್ರತಿಭಟನೆಯನ್ನು ತಾತ್ಕಾಲಿಕವಾಗಿ ಕೈಬಿಡ್ತಾ ಇದ್ದೀವಿ ಸರ್. ನಾವು 2 ವರ್ಷಗಳ ಹೋರಾಟದಲ್ಲಿ 135 ದಿನಗಳು ಇವತ್ತಿಗೆ 130 ದಿನಗಳಿಂದ ಅನಿರ್ದಿಷ್ಟವಾಗಿ ಧರಣಿ ಕೂತಿದ್ದೀವಿ. ಹಾಗಾಗಿ ನಮ್ಮ ಹೋರಾಟಕ್ಕೆ ಮನೆಯ ಸರ್ಕಾರ ಇವತ್ತು ಕೊನೆಗೂ ಜಯ ಸಿಕ್ಕಿದೆ. ಹಾಗಾಗಿ ತಾತ್ಕಾಲಿಕವಾಗಿ ಈ ಹೋರಾಟವನ್ನು ಕೈಬಿಡ್ತಾ ಇದ್ದೀವಿ. ನೂರು ಸುಳ್ಳು. ನಾವು ಯಾವತ್ತೂ ಕೂಡ ಸರ್ಕಾರದ ಎದುರಿನ ಹೋರಾಟ ಮಾಡಲ್ಲ. ಹೋರಾಟಗಾರರು ಯಾರೇ ಸಚಿವರು ಬರಲಿ, ಯಾವುದೇ ಸರ್ಕಾರ ಬರಲಿ, ಯಾವುದೇ ಮುಖ್ಯಮಂತ್ರಿಗಳು ಬರಲಿ, ನಾವು ಹಿಂದೆ ಹೋಗುವಂಥ ಮಾತೆಲ್ಲ. 2013-14 ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದಾಗ ಇಲ್ಲೇ ಒಂದು ಕಾರ್ಯಕ್ರಮ ಆಯಿತು. ಆವತ್ತು ರೈತರಿಗೆ ತಾಡಿಲ್ಲ ಅಂತಾಗ ಅದು ಇಡೀ ಮುಖ್ಯಮಂತ್ರಿಗಳು ಸಚಿವ ಸಂಪುಟದ ಮೇಲೆ ಧಿಕ್ಕಾರ ಕೂಗಿದ್ವಿ. ಆವತ್ತು ನಮ್ಮನ್ನು ಕರ್ಕೊಂಡೋಗಿ ಚಿಕ್ಕಬಳ್ಳಾಪುರ ನಗರ ಠಾಣೆಯಲ್ಲಿ ಬಂಧನಕ್ಕೆ ಕೊಡ್ಮಾಡ್ರು. ಆ ರೀತಿ ಎದುರೋ ಅಂಥ ಸಂಘಟನೆ ಹೋರಾಟಗಾರರು ನಾವಲ್ಲ. ಯಾವುದೇ ಸಂದರ್ಭದಲ್ಲಿ ರೈತರಿಗೆ ಅನ್ಯಾಯ ಆದಾಗ ನಾವು ಹೋರಾಟ ಮಾಡೇ ಮಾಡ್ತೀವಿ. ಆ ರೀತಿ ಭಯ ಬೀಳುವಂತಹ ಸನ್ನಿವೇಶ ನಮಗಿಲ್ಲ. ನಾಯನಹಳ್ಳಿ ನರಸಿಂಹಮೂರ್ತಿ, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಸಾಮೂಹಿಕ ನಾಯಕತ್ವದ ಐಕ್ಯ ಹೋರಾಟಕ್ಕೆ ಸಾಮೂಹಿಕ ನಾಯಕತ್ವ ಐಕ್ಯ ಹೋರಾಟ ಚಿರಾಯುವಾಗಲೇ. ಸಾಮೂಹಿಕ ಐಕ್ಯ ನಾಯಕತ್ವ ಹೋರಾಟ ಚಿರಾಯುವಾಗಲೇ.